ತುದಿ ಮೊದಲೇ ಇಲ್ಲದ ನೀರು, ಇದರೆದುರು ನಾವು ಯಾರು? ಉರುಳುತ್ತಿದೆ ಸೂರ್ಯನ ತೇರು, ಇದರೊಳಗೂ ಇದೆಯ ಊರು. ದಂಡೆಯ ಕೆನ್ನೆಗೆ ಮುತ್ತುಗಳು, ನಿಮಿಷಕ್ಕೆ 100. ಅಲೆಗಳ ಉಸಿರಿನ ಸದ್ದನು ತಬ್ಬಿ ಕೇಳುವ ಮುಗಿಲು. ಹೃದಯಗಳ ಹುಣ್ಣಿಮೆಗೆ ಉಕ್ಕುತ್ತಿದೆ ಮನದ ಕಡಲು, ಮನದ ಕಡಲು. ನಮಸ್ಕಾರ, ದೃಶ್ಯವೇದಿ ಚಾನೆಲ್ಗೆ ಸ್ವಾಗತ. ನಮ್ಮ ಕನ್ನಡ ಚಿತ್ರರಂಗದ ವಿಕಟ ಕವಿ, ಮನೋಜ್ಞ ಚಿತ್ರಗಳ ಸರ್ದಾರ ನಮ್ಮ ಯೋಗರಾಜ್ ಭಟ್ ಅವರ ನಿರ್ದೇಶನದ ಒಂದು ಚಿತ್ರ ಮಾರ್ಚ್ 28ಕ್ಕೆ ತೆರೆಗೆ ಬರಾಕತ್ತೈತಿ. ಇದು ಮುಂಗಾರು ಮಳೆ ಖ್ಯಾತಿಯ ಇ ಕೃಷ್ಣಪ್ಪ ಅವರ ನಿರ್ಮಾಣದ ಯೋಗರಾಜ್ ಭಟ್ರ ಮನದ ಕಡಲು ಅನ್ನುವಂಥ ಚಿತ್ರ. ಅದರ ಟ್ರೈಲರ್ ಅನ್ನ ಇವತ್ತು ರಿವ್ಯೂ ಮಾಡೋಣ. ನಮ್ಮ ಭಟ್ರ ಯಾವಾಗಲೂ ಒಂದು ಟಿಪಿಕಲ್ ಮನೋಜ್ಞ ವಿಷಯವನ್ನು ತೊಗೊಂಡು ಬಂದಿರ್ತಾರೆ. ಅವ್ರ ಚಿತ್ರದೊಳಗ ಎಪ್ರ ತಪ್ರ ಡೈಲಾಗ್ ಇರ್ತಾವು, ಒಂಥರ ಮಜಾ ಕೊಡ್ತಾವು. ಅದ್ರ ಬೆನ್ನಿಗೆ ಅದ್ರ ಗೂಢಾರ್ಥ ಹೇಳ್ತಾರಲ್ಲ, ಒಂದು ಮನುಷ್ಯನ ಜೀವನಕ್ಕೆ ಮಾರ್ಮಿಕ ಗುದ್ದು ಕೊಟ್ಟಂಗೆ ಮಾಡ್ತಾರೆ ಅವರು. ಈ 3 ನಿಮಿಷ 36 ಸೆಕೆಂಡ್ ಟ್ರೈಲರ್ನ್ಯಾಗ ಭಾಳ ವಿಷಯನ ಹೇಳಕ್ ಪ್ರಯತ್ನ ಪಟ್ಟಾರ, ಮತ್ತು ಅದ್ರಾಗ ಆಲ್ಮೋಸ್ಟ್ ಸಕ್ಸಸ್ ಆಗ್ಯಾರ ಅಂತಾನೆ ಹೇಳ್ಬೋದು. ಈ ನಮ್ಮ ಹೈಯರ್ ಎಜುಕೇಶನ್ ಸಿಸ್ಟಮ್ ಎಂದಿನಂತೆ ಹುಡುಗರು ಮನುಷ್ಯನಾಗ ಇರೋದನ್ನ ಅಂದ್ರ ಮುಕ್ರಿ ತರ ಮಾಡ್ಯಾರ, ಹೇಳ್ಯಾರ. ಚಿತ್ರ ಲವ್ ಟ್ರಯಾಂಗಲ್ ಇದೆ ಅಂತ ಅನಿಸ್ತೈತಿ. ಈ ಚಿತ್ರದ ಒಂದು ಸ್ಪೆಷಾಲಿಟಿ ಏನಂದ್ರೆ, ನಾಯಕ ನಾಯಕಿಯರ ನಿಜವಾದ ಹೆಸರನ್ನ ಈ ಪಾತ್ರಕ್ಕೆ ಬಳಸ್ಕೊಂಡ್ರ. ನಾಯಕನ ಹೆಸರು ಸುಮುಖ, ಹುಡುಗಿ ಹೆಸರು ರಾಶಿಕಾ ಮತ್ತು ಅಂಜಲಿ ಅಂತ ಇಬ್ರು. ಮತ್ತು ಇದ್ರಾಗ ನಮ್ಮ ರಂಗಾಯಣ ರಘು ಅವರು ಒಂದು ಸೀರಿಯಸ್ ಪಾತ್ರ ಮಾಡ್ಯಾರ ಅಂತ ಕಾಣುತ್ತೆ. ಒಂದು ವಿಶೇಷ ವಿಟೇಜ್ ಉಳ್ಳ ಪಾತ್ರದೊಳಗ ನಮ್ಮ ದತ್ತನ್ ಅವ್ರು ಕಾಣಿಸ್ಕೊಂಡ್ರ. ಇಲ್ಲಿ ವಿಶೇಷವಾಗಿ ಶೈಕ್ಷಣಿಕವಾಗಿ ಡಾಕ್ಟರ್ ಹುದ್ದೆ ಬಗ್ಗೆ ತೋರ್ಸ್ಯಾರ, ಮತ್ತು ಸದ್ಯಕ್ಕೆ ಭಾಳ ಪ್ರಚಲಿತ ಇರುವ ಮಹಿಳಾ ಕ್ರಿಕೆಟ್ ಬಗ್ಗೆನೂ ತೋರ್ಸ್ಯಾರ. ಹಿಂಗ ಹುಡುಗ ಹುಡುಗಿರು ಒಂದಿಷ್ಟು ಮಂಗ್ಯಾನಾಟ ಆಡೋದನ್ನು ತೋರ್ಸ್ಯಾರ. ಅಂದ್ರೆ ಎಂದಿನಂತೆ ಹೆಣ್ಣು ಗಂಡಿನ ಬಗ್ಗೆ ಒಂದಿಷ್ಟು ಟಿಪಿಕಲ್ ಡೈಲಾಗ್ಗಳನ್ನ ಸೇರ್ಸ್ಯಾರ. ಗಂಡ್ಮಕ್ಳು ಜಾಸ್ತಿ ಓಡಾಡ್ತಾರ, ಹೆಣ್ಮಕ್ಳು ಜಾಸ್ತಿ ಮಾತಾಡ್ತಾರ ಅನ್ನುವಂಥದ್ದಾಗಿರ್ಬೋದು. ಗಂಡು ಮಕ್ಳು ಜಾಸ್ತಿ ಓಡಾಡ್ತಾರೆ, ಹೆಣ್ಮಕ್ಳು ಜಾಸ್ತಿ ಮಾತಾಡ್ತಾರೆ. ಹುಡುಗರು ಮಂಚೂರಿ ಕಡ್ಡಿ ತರ ಬದುಕ್ಬೇಕು, ಹುಡುಗಿರು ಅದ್ರೊಳಗೆ ಸಿಕ್ಕೊಳ್ಳೋ ಮಂಚೂರಿ ತರ ಇರ್ಬೇಕು. ನೀವ್ ಹುಡುಗರು ಈ ಮಂಚೂರಿ ಕಡ್ಡಿ ತರ ಬದುಕ್ಬೇಕು, ನಾವ್ ಹುಡುಗಿರು ಮಂಚೂರಿ ತರ. 2 ಕಾಲನ್ನ 2 ದೋಣಿಯಾಗಿ ಇಡ್ತಿ ಮಾರಾಯ, 3ನೇ ಕಾಲನ್ನ ಮೊಸಳು ನುಂಗುತ್ ಮಾರಾಯ, ಬೇಡ. 2 ದೋಣಿಯಲ್ಲಿ 2 ಕಾಲು ಇರ್ತಿದ್ದೆ ಮಾರ, 3ನೇ ಕಾಲ ಮೊಸಳೆ ನುಂಗ್ತದೆ, ಬೇಡ ಅನ್ನುವಂತ ವಿಷಯ ಐತಲ್ಲ. ಇಲ್ಲಿ 3ನೇ ಕಾಲ ಯಾವ್ದಂತ ನೀವ ಗೆಸ್ ಮಾಡ್ಬೇಕ್ರಿಪ್ಪ. ಲವ್ ಟ್ರಯಾಂಗಲ್ನ್ಯಾಗ ಒಂದ್ ಹುಡುಗಿ ಹೇಳ್ತಾಳ, ಒಂದು ದಿನ ನನ್ನ ಹೆಸರನ್ನ ಎದಿ ಮೇಲೆ ಬರ್ಕೋ, ಇನ್ನೊಂದ್ ದಿನ ಇನ್ನೊಂದು ಹುಡುಗಿ ಹೆಸರನ್ನ ಎದಿ ಮೇಲೆ ಬರ್ಕೋ ಅಂತ ಹೇಳುವ ಒಂದು ಸನ್ನಿವೇಶ ಬರ್ತೈತಿ. ಒಂದಿನ ರಾಶಿಕನ್ ಹೆಸರು ಬರ್ಕೊಳ್ಳಿ, ಇನ್ನೊಂದಿನ ನನ್ನ ಹೆಸರು ಬರ್ಕೊಳ್ಳಿ. ಅದ್ರರ್ಥ ನಮ್ಮ ಭಟ್ರು ಏನ್ ಹೇಳಕೊಂಡ್ರ ಅಂದ್ರೆ, ಇಲ್ಲಿ ಈಗಿನ ಯುವಕರು ರಿಲೇಶನ್ಶಿಪ್ ಬಗ್ಗೆ ಒಟ್ಟ ಸೀರಿಯಸ್ನೆಸ್ ಇಲ್ಲ ಅನ್ನೋದನ್ನ ಹೇಳಕೊಂಡ್ರಿ ಇಲ್ಲಿ ಅವರು. ಅಲ್ಲಿಂದ ಕತೆ ಸೀರಿಯಸ್ ಸ್ಟಾರ್ಟ್ ಆಕತಿ. ಏನಂತಂದ್ರ, ಈ ಮೂವರ್ಗೂ ಏನೋ ಒಂಥರ ಬೇರೆ ಬೇರೆ ರೀತಿ ಆರೋಗ್ಯ ಸಮಸ್ಯೆ ಕಾಡ್ತೈತೆ. ಅಂದ್ರೆ ಒಂದು ಮಾನಸಿಕ ದುರ್ಬಲತೆ ಆಗಕ್ ನಿಂತಿರ್ತೈತೆ ಅವ್ರಿಗೆ. ಅವಾಗ ಸ್ಟಾರ್ಟ್ ಆಕೋ ನೋಡ್ರಿ ನಮ್ಮ ಭಟ್ರ ಮಾರ್ಮಿಕ ಗುದ್ದು ವೀಕ್ಷಕರನ್ನ ಒಮ್ಮಕ್ಲೆ ಸೀರಿಯಸ್ ಆಗುವಂಗ್ ಮಾಡ್ತಾವ. ಅಂದ್ರ ಸಾವು ಬಹಳ ದೊಡ್ಡದು, ಬದುಕು ಅದಕ್ಕಿಂತಲೂ ದೊಡ್ಡದು ಅಂತ ಹೇಳ್ತಾರ. ಸಾವು ದೊಡ್ಡದು, ಬದುಕು ಅದಕ್ಕಿಂತ ದೊಡ್ಡದು. ಮತ್ತ ಸಾವನ್ನು ನೋಡಿದೆ ಎಲ್ಲ ಕತ್ಲಾಗಿತ್ತು, ಕತ್ತಲೆಂದ್ರೆ ಮರಣ, ಬದುಕೆಂದರೆ ಬೆಳಕು ಅನ್ನುವಂಥ ವಿಷಯನೂ ಇದ್ರಾಗ ಪ್ರಸ್ತಾಪ ಪಡಿಸ್ಯಾರ. ನಮ್ಮ ಸನಾತನದ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ತುಂಬಾ ನಾಜೂಕಾಗಿ ತೋರ್ಸಾಕ್ ಹೋಗ್ಯಾರ ಇದ್ರಾಗ. ಆ ವೈದ್ಯನ ಪಾತ್ರವನ್ನ ನಮ್ಮ ದತ್ತನ್ ಅವ್ರು ಬಹಳ ಮನೋಜ್ಞವಾಗಿ ಮಾಡ್ಯಾರ. ಇದ್ರಾಗ ಒಂದು ಸನ್ನಿವೇಶ ಐತಿ. ಇಲ್ಲಿ ದತ್ತನ್ ಅವರು ನಾಯಕನ ಕಪಾಳ ಕೊಡೋದು ಹೇಳ್ತಾರ, ಸಾವನ್ನ ಕೂಗಿ ಕರಿಬೇಡ, ಬದುಕಿಗೆ ನೋವಾಗತ್ತಂತ ಹೇಳಿ. ಸಾವನ್ನು ಕೂಗಿ ಕರೆಯಬೇಡ, ಬದುಕಿಗೆ ನೋವಾಗ್ತದೆ. ತುಂಬಾ ಮನಸ್ಸಿಗೆ ನಾಟಿರುವಂತ ನಂಗ ಡೈಲಾಗ್ ಇದು ಈ ಟ್ರೈಲರ್ ಒಳಗ. ನನ್ನ ಪ್ರಕಾರ ನಿರ್ದೇಶಕರು ಆ ಕಪಾಳ ಮೋಕ್ಷ ಯಾರಿಗ್ ಮಾಡಿದ್ರ ಅಂದ್ರೆ, ಯಾರು ತಮ್ಮನ್ನ ತಾವು ಹತ್ಯೆ ಮಾಡ್ಕೊಳ್ಳೋ ವಿಚಾರದವ್ರು ಅದಾರಲ್ಲ, ಅಂದ್ರೆ ಅಥವಾ ಹತ್ಯೆ ಮಾಡ್ಕೊಂತಾರಲ್ಲ, ಅವ್ರಿಗೆ ಹೊಡೆದಂಗಿತ್ತು. ಇದು ನನ್ನ ಒಳ ಮನಸ್ಸಿನ ಒಂದು ಸೂಕ್ಷ್ಮ ಗ್ರಹಿಕೆ. ನಿಮಗೆ ಹೆಂಗ ಅನಿಸ್ತಂತ ಹೇಳ್ರಿ ಬಂಧುಗಳೇ. ಹೀಗೆ ವಿಷಯ ಸಾಕ್ತಾ ಒಂದು ಐತಿಹಾಸಿಕ ವಿಷಯದ ಕಡೆಗೆ ತಿರುಗುತ್ತ. ಒಂದ್ ರೀತಿ ಪುನರ್ಜನ್ಮದ ಕಥೆನೂ ಐತೇನ ಅಂತ ಅನ್ಸುತ್ತೆ ಇದಕ್ಕ. ಹಿಂಗೆ ಸಾಗೋ ಕತೆ ಮೋರು ಸೀರಿಯಸ್ ಆದಾಗ ಕಾಣ್ತೈತಿ. ಅಂದ್ರ ಒಂಥರ ಅವ್ರು ಹುಚ್ಚಾಟ ಆಡ್ತಿದ್ರಲ್ಲ ಹುಡುಗ ಹುಡುಗಿಯವರು, ಸೀರಿಯಸ್ ಆದರ ತರ ಕಾಣ್ತಾರ. ಆ ಕ್ರಿಕೆಟರ್ ತನ್ನ ಆಟದಾಗ ಯಶಸ್ ಆಗ್ತಾಳ. ಆಟ ಅನ್ನತ್ಲಿ ನೆನಪಾತ್ ನೋಡ್ರಿ, ನಿಮ್ಗಾಗಿ ನಾವು ಒಂದು ಆಟದ ಬಗ್ಗೆ ಇರೋಣ ಒಂದು ಸ್ಪೆಷಲ್ ಚಾನಲ್ ಮಾಡಿವಿ. ಅದ್ರ ಹೆಸರು ಸ್ಪೋರ್ಟ್ಸ್ ವೇದಿ ಅಂತ. ಅದ್ರ ಲಿಂಕ್ ಕೆಳಗೆ ಕೊಟ್ಟಿವಿ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ. ಇನ್ನ ಚಿತ್ರದ ಟೀಮ್ ಬಗ್ಗೆ ಹೇಳೋದಾದ್ರ, ಆಲ್ಮೋಸ್ಟ್ ಮುಂಗಾರು ಮಳೆ ತಂಡನ ಅನ್ಸುತ್ತಿದ್ದು. ಹರಿಕೃಷ್ಣ ಅವರ ಸಂಗೀತ ಐತಿ, ಹಾಡುಗಳು ಆಗ್ಲೇ ತುಂಬಾ ಚಾಲ್ತಿ ಒಳಗೆ ಬಂದವು. ಕ್ಯಾಮ್ರಾ ವರ್ಕ್ ಭಾಳ ಸೂಪರ್ ಹಾಕೊಂಡೈತಿ. ಮುಂಗಾರು ಮಳೆದಾಗ ಜೋಗ ಜಲಪಾತ ತೋರಿಸ್ದಂಗ ಮತ್ತು ಒಂದು ನೇಚರ್ಗೂ ಕೂಡ ಒಂದು ಪಾತ್ರ ಇದ್ದಂಗೆ ಇತ್ತು ಅದ್ರಾಗ. ಇಲ್ಲಿನೂ ಪ್ರಕೃತಿಗೆ ಮತ್ತು ವೈದ್ಯಕೀಯವಾಗಿ ಪ್ರಕೃತಿ ಚಿಕಿತ್ಸೆಗೆ ಒಂದು ಪಾತ್ರ ಕೊಟ್ಟಂಗೆ ಕಾಣುತ್ತೆ. ಮಾರ್ಚ್ 28ಕ್ಕೆ ಪಿಕ್ಚರ್ ರಿಲೀಸ್ ಆಗತ್ರಿಪ್ಪ. ದಯವಿಟ್ಟು ಎಲ್ಲರೂ ನೋಡ್ರಿ. ವಿಶೇಷವಾಗಿ ನನ್ನೊಂದು ವಿಶೇಷ ಅನುರೋಧನೆ ಏನಂತಂದ್ರೆ, ಈ ಯುವಕ ಯುವತಿಯರು ನೋಡ್ರಿ,
ನಮ್ಮ ಭಟ್ರು ಒಂದು ಒಳ್ಳೆ ಮನೋಜ್ಞ ಸಂದೇಶವನ್ನ ಇಟ್ಟಿರ್ತಾರ. ಚಿತ್ರಕ್ಕೆ ಒಳ್ಳೇದಾಗ್ಲಿ ಅಂತ ನಮ್ಮ ದೃಶ್ಯವೇದಿ ತಂಡ ಹಾರೈಸ್ತೈತಿ. ನಮಸ್ಕಾರ.